ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳರೆಡ್ಡಿ. ಧಾರವಾಡ ನಗರದಲ್ಲಿ ಶಾಲೆಯ ಹಬ್ಬ ಹಾಗೂ ಚಿಣ್ಣರ ವಿಜ್ಞಾನ ಮೇಳ. ಧಾರವಾಡ ನಗರದ ಶ್ರೀ ಮಂಜುನಾಥ್ ಪವಿತ್ರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಂಗೊಳ್ಳಿ ರಾಯಣ್ಣ ನಗರ ಧಾರವಾಡದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ 2024-24ನೇ ಸಾಲಿನ ವಿಜ್ಞಾನ ಮೇಳವನ್ನು 27/1/2024ರಂದು ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಮುಕುಂದ್ ಮೈಗೂರ್, ಖ್ಯಾತ ಶಿಕ್ಷಣ ತಜ್ಞರು, ಕ್ರಿಯಾಶೀಲ ಗೆಳೆಯರ ಬಳಗ ಧಾರವಾಡ ಇವರು ಉದ್ಘಾಟಕರಾಗಿ ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಯಮನಪ್ಪ ಕಬ್ಬೇರ್ ಅಧ್ಯಕ್ಷರು, ಶ್ರೀ ಮಂಜುನಾಥ್ ಬಾಲ ವಿಕಾಸ್ ವಿದ್ಯಾಪೀಠ ಧಾರವಾಡ ಸಂಸ್ಥಾಪಕ ಅಧ್ಯಕ್ಷರು, ಅಖಿಲ ಕರ್ನಾಟಕ ನವೋದಯ ತರಬೇತಿದಾರರ ಸಂಘ ರಾಜ್ಯ ಘಟಕ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯು ತಳಿರು ತೋರಣದಿಂದ ಸಿಂಗರಿಸಲಾಗಿತ್ತು. ಚಿಕ್ಕ ಚಿಕ್ಕ ಮಕ್ಕಳು ವಿಜ್ಞಾನ ಪ್ರದರ್ಶನದಲ್ಲಿ ಮಕ್ಕಳ ಪ್ರತಿಭೆ ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಮುಕುಂದ್ ಮೈಗೂರ್, ಶ್ರೀಮತಿ ಎಸ್.ವಿ. ಕುಲಕರ್ಣಿ ಹೆಡ್ ಮಾಸ್ಟರ್, ಶ್ರೀಮತಿ ವಿದ್ಯಾ ಎಂ ಕಬ್ಬೇರ್ ಕಾರ್ಯದರ್ಶಿಗಳು, ಶ್ರೀಮತಿ ಸವಿತಾ ಪಾಟೀಲ್ ಖಜಾಂಚಿ, ಶ್ರೀಮತಿ ಎಸ್.ಎಸ್. ಅಂಗಡಿ ಅಧ್ಯಕ್ಷರು, ಶ್ರೀ ಸತ್ಯ ವಿನಾಯಕ ದೇವಸ್ಥಾನ ಅಭಿವೃದ್ಧಿ ಕಮಿಟಿ, ಶ್ರೀ ವೀರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ನಿವಾಸಿಗಳ ಸಂಘ, ಶ್ರೀ ಐ.ಬಿ. ಸುತಗಟ್ಟಿ ಪ್ರಧಾನ ಕಾರ್ಯದರ್ಶಿ, ಎಸ್. ಕುಮಾರ್ ಖಜಾಂಚಿ, ಶ್ರೀ ಮುರಳಿ ನಾಯಕ್, ಶ್ರೀ ಯಮನಪ್ಪ ಕಬ್ಬೇರ್ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಶಾಲಾ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿ ವರ್ಗ, ಶಾಲಾ ಸಂಸತ್ತು, ಪಾಲಕರ ವರ್ಗ ಮತ್ತು ಸಂಗೊಳ್ಳಿ ರಾಯಣ್ಣ ನಗರದ ಗುರು ಹಿರಿಯರು ಉಪಸ್ಥಿತರಿದ್ದರು. ಈ ರೀತಿ ಅಂತ ತಿಳ್ಕೊಂಡು ಹೇಳಿದರೆ ನಮಗೆ ವಿಜ್ಞಾನ ಗುರುಗಳು. ಆದರೆ ನೀವು ಭಾಗ್ಯವಂತರು. ಈಗಿನ ಏನು ಕಲಿತಾ ಇದ್ದೀರಿ ಮಕ್ಕಳು, ಅದು ಒಂದು ಮುಂದಿನ ನಿಮ್ಮ ಭವಿಷ್ಯಕ್ಕೆ ಭಾಳ ಒಳ್ಳೆಯದು. ಆ ಒಂದು ವಿಜ್ಞಾನವನ್ನು ನೀವು ಏನು ನಮ್ಮ ಕಬ್ಬೇರ್ ಗುರುಗಳು ಮತ್ತು ಈ ಕಬ್ಬೇರ್ ಗುರುಗಳ ಸಿಬ್ಬಂದಿ ಏನು ಒಳ್ಳೆಯ ಸಿಬ್ಬಂದಿ ಐತಿ, ಅದರಿಂದ ನೀವು ಕಲಿತು ಮುಂದೆ ಬರಬೇಕು. ನಿಮ್ಮ ತಾಯಿ ತಂದೆ ಹಾಗೂ ನಮ್ಮ ದೇಶ. ಆದರೆ ನಮ್ಮಲ್ಲಿಲ್ಲ. 71% ನಾವು ಕರ್ನಾಟಕದವ್ರು ಇದ್ದೀವಿ. ಕೇರಳದವರು ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಟ್ಟದ್ದಕ್ಕಾಗಿ ಅವರು 90% ಮಟ್ಟ ಬಂದಾರ. ನಾವು ಕರ್ನಾಟಕದವರು 70% ಅದಾಗಿದೆ ವಿದ್ಯಾದೊಳಗೆ. ಅದಕ್ಕೆ ನಾವು ವಿದ್ಯಾದೊಳಗೆ ಮುಂದೆ ಬರ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ನಾವು ಎಲ್ಲ ದೃಷ್ಟಿಯಿಂದಲೂ ಸಹಕಾರ ಕೊಡಬೇಕು. ಇಂಥ ವಿಜ್ಞಾನ ಸಮ್ಮೇಳನ ನಡಿಬೇಕು. ಮತ್ತು ಇನ್ನೊಂದು ನಾನು ನಮ್ಮ ಕಬ್ಬೇರ್ ಗುರುಗಳಿಗೆ ಹೇಳ್ಬೇಕಂದ್ರೆ ಹೇಳಿದ್ನಲ್ಲಾಗಲೇ ಸಂಗೊಳ್ಳಿ ರಾಯಣ್ಣ ನಗರ ಅಂತ ನಾವೇನೋ ಒಂದು ರೋಡ್ ಮಾಡಿಸಿದ್ವಿ. ಸುಮಾರು ನಾವು 25 ವರ್ಷ ಆದ ಇಲ್ಲಿ ಬಂದು. What is the importance of a science day and their exhibitions? Your children have done it, I think so, right? Correct alla ನಿಮ್ಮ ಮಕ್ಕಳೆಲ್ಲ and they have their skills. ಅದನ್ನೆಲ್ಲ ನೋಡಿಕೊಂಡು ಅವರೆಲ್ಲ ಚೆನ್ನಾಗಿ ಮಾಡೆಲ್ಸ್ ಎಲ್ಲ ಮಾಡ್ಕೊಂಡು ಬಂದಾರ. ಸೊ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಅ ವಂಡರ್ಫುಲ್ ಸ್ಪೀಚ್. Secretary of
Satyavinayaka Temple Committee. So please come on the stage and talk few words. ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಮುಖ್ಯಸ್ಥರಾದಂಥ ಕಬ್ಬೇರ್ ಅವರೇ ಮತ್ತು ಸಂಗೊಳ್ಳಿ ರಾಯನಗರದ ಸಂಘದ ಅಧ್ಯಕ್ಷರಾದಂಥ ಅಗಡಿಯವರೇ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳಾದಂಥ ಕುಮಾರ್ ಅವರೇ, ಮುರಳಿ ನಾಯಕ್ ಅವರೇ, ಇನ್ನೊಬ್ಬ ಹಿರಿಯರೇ ಮುಕುಲ್ ಮೈಹೂರ್ ಅವರೇ ಮತ್ತು ಈ ಸ್ಕೂಲಿನ ಶಿಕ್ಷಕ ಬಳಗದವರೇ ಮತ್ತು ಇಲ್ಲಿ ನಡೆದಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಮುದ್ದು ಮಕ್ಕಳೇ, ಮತ್ತು ನಮ್ಮ ಈ ಸಂಗೊಳ್ಳಿ ರಾಯಣ್ಣ ನಗರದಲ್ಲಿ ಇಂಥ ಒಂದು ಎಜುಕೇಷನ್ ಸೊಸೈಟಿ ಬೆಳೀತಾ ಇದ್ದರೆ ನಾವು ಭಾಳ ಒಂದು ಖುಷಿ ಪಡುವಂಥ ವಿಷಯ. ಇಲ್ಲಿ ನಮ್ಮ ನಗರದಲ್ಲಿ ವಾಸಿಸುವಂಥ ಎಲ್ಲರೂ ಒಳ್ಳೆಯವರು, ಅವರ ಮಕ್ಕಳು ಕೂಡ ಒಳ್ಳೆಯವರಿದ್ದಾರೆ. ಈ ಎಜುಕೇಷನ್ ಸೊಸೈಟಿ ನಡೆಸುವಂಥ ಮುಖ್ಯಸ್ಥರು ಈ ಒಂದು ನಗರದಲ್ಲಿ ಈ ಪ್ರಮಾಣ ಬೆಳೆಸ್ತಾ ಇರೋದ್ರಲ್ಲಿ ಬಹಳ ಒಂದು ಖುಷಿ ಆಗ್ತಾ ಇದೆ. ನಾವು ಬಂದು 30 ವರ್ಷ ಆಯಿತು ಇವತ್ತಿಗೆ ರಸ್ತೆ ಇದ್ದಿದ್ದಿಲ್ಲ, ಯಾವುದೇ ಥರ ನಮಗೆ ಫೆಸಿಲಿಟಿ ಇದ್ದಿದ್ದಿಲ್ಲ. ನಾವು ಕಲ್ಯಾಣ ಕಟ್ಟಿಕೊಂಡು ಒಂದು ರೋಡನ್ನಾಗಲಿ, ಬಸ್ಸಿನ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ನಾವೆಲ್ಲ ಒಂದು ಸಂಘವನ್ನು ಅನುಕೂಲ ಮಾಡಿಕೊಡ್ತೀವಿ. ಆದರೆ ನಾವು ಎಜುಕೇಷನ್ ಸೊಸೈಟಿ ಮಾಡಬೇಕಂತ ನಾವು ಒಂದು ಪ್ಲಾನ್ ಮಾಡ್ತೀವಿ. ಅದರಲ್ಲಿ ಒಂದೇ ತಗೊಂಡು ಹೀಗಾಗಿ ನಾವು ಕಾಂಪಿಟೇಷನ್ ಅಂತ ನಮ್ಮ ಅಲ್ಲೇ ಹೋಗ್ತೀವಿ. ಆದ ಕಾರಣ ಅವರು ಕೂಡ ಇಂಗ್ಲೀಷ್ ನಾವೇ ಹೆಂಗೆ ಕನ್ನಡದಲ್ಲಿ ಹೇಳ್ಕೊಂಡು ಮಾತಾಡ್ತಿದ್ದೇವಲ್ಲ, ಕಾರಣ ಏನಂದರೆ ನಮ್ಮ ಶಿಕ್ಷಕರು ನಮಗೆ ಕನ್ನಡದಲ್ಲಿ ಪದಸಂಪತ್ತನ್ನು ಹೆಚ್ಚು ಅಭಿವೃದ್ಧಿ ಪಡಿಸಿದ್ದಾರೆ. ಕಾರಣ ಏನಂದರೆ ಪ್ರತಿಯೊಂದು ಕನ್ನಡದಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕಾಗಿ ನಾನು ನಮ್ಮ ಟೀಚರ್ಸಿಗೆ, ನಮ್ಮ ಸ್ಕೂಲ್ ಕ್ಯಾಂಪಸ್ಸಲ್ಲಿ ಎಲ್ಲರೂ ಮಾಸ್ಟರ್ಸ್ ಇದ್ದಾಗ ಇಂಗ್ಲೀಷಲ್ಲೇ ಮಾತಾಡ್ತೀವಿ. ಕಾರಣ ಏನಂದರೆ ನಾಳೆ ಮಕ್ಕಳು ಅವರು ನಮಗೆ ನಿರಂತರವಾಗಿ ಇಂಗ್ಲೀಷ್ ಮಾತಾಡಬೇಕು. ಇಡೀ ಜಗತ್ತಿನಲ್ಲಿ ಅತ್ಯುತ್ತಮವಾಗಿ ಭಾಷೆಯನ್ನು ಮಾತಾಡ್ತಕ್ಕಂಥವ್ರು ಇರ್ತಕ್ಕಂಥ ದೇಶ ಒಂದೇ ಒಂದು, ಅದು ಭಾರತ. ನಮಗೆ ಯಾವುದೇ ಬೇಕಾದ ಭಾಷೆ ಕೊಡಿ, ನಾವು ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತೀವಿ. ಫ್ರೆಂಚ್ ಭಾಷೆ ಕೊಡ್ರಿ, ಆಮೇಲೆ ಲ್ಯಾಟಿನ್ ಭಾಷೆ ಕೊಡ್ರಿ, ಇಂಗ್ಲೀಷ್ ಭಾಷೆ ಕೊಡ್ರಿ, ಉರ್ದು ಕೊಡ್ರಿ, ಪರ್ಷಿಯನ್ ಕೊಡ್ರಿ, ಯಾವುದೇ ಭಾಷೆ ಕೊಟ್ಟು ಭಾರತೀಯರು ಮಾತ್ರ ಅದನ್ನು ಪರ್ಫೆಕ್ಟ್ ಆಗಿ ಉಚ್ಚಾರ ಮಾಡಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಉದಾಹರಣೆ ಇಲ್ಲಿ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ನೋಡಿದ್ವಿ. ನಾವು ಸಂಪತ್ ಅಂತ ಹೇಳ್ತೀವಿ, ಅದು ಇಂಗ್ಲೀಷಲ್ಲಿ ಬೇರೆ ಏನು ಹೇಳಿ. ಕಾರಣ ಏನು ಅಂದರೆ ದ ವೊಕ್ಯಾಬ್ಯುಲರಿ ಪ್ರೊನೌನ್ಸಿಯೇಷನ್ ಇಸ್ ಡಿಫರೆಂಟ್. ಮಕ್ಕಳಿಗೆ ನಾವೆಲ್ಲ ಇದು ಬರುತ್ತೇವೆ ಬರೆಯಕಂತೇವೆ, ಅವ್ರು ಹಂಗಲ್ಲ. ಬರುತ್ತೇವೆ ಆಕ್ಟಿವಿಟಿ ಬೇಸ್ ಕೊಡ್ತಿದ್ರು, ಒಂದಿಷ್ಟು ಪುಸ್ತಕಗಳು, ಕಾರು, ಬುಕ್, ಪೆನ್, ಪೆನ್ಸಿಲ್ ಏನೆಲ್ಲ ಇಟ್ಟಿದ್ರು ಆ ಮಗುವನ್ನು ಹೊರಗಡೆ ಕಳಿಸ್ಬಿಟ್ಟಿದ್ರು. ಹೊರಗಡೆ ಕಳಿಸಿದ್ರೆ ಮಗು ಹೋಗಿ ಯಾವ ವಸ್ತು ಆಯ್ಕೊಂಡಿದ್ವೋ ಅದರ ವಸ್ತು ಬಗ್ಗೆ ಹೇಳ್ತಾ ಇದ್ರು. ಉದಾಹರಣೆ ನಾನು ಹೋಗಿ ಬಾಸ್ ಕೊಟ್ಟರೆ ಬಾಸ್ ಬಗ್ಗೆ ಹೇಳಿದ್ರು, ಮತ್ತು ನೆಕ್ಸ್ಟ್ ಅವ್ರು ಅರ್ಥ ಮಾಡೋದು ಮತ್ತೆ ಭಾಳ ಪರಿಣಾಮ ನಾವು ಓದೋದು ಟೀಚರ್ ಇವರಿಗೆ ಆಟದಲ್ಲಿ ಬಹಳ ಆಸಕ್ತಿ ಐತಿ, ಅದಕ್ಕೆ ಇವರಿಗೆ ಆಟದ ಬಗ್ಗೆನೇ ಹೇಳಬೇಕು. ಅದು ಮಾರ್ಗದರ್ಶನ ಸಿಸ್ಟಮ್. ಯಾರು ಹೊರಗಡೆ ಬುಕ್ ಹಿಡಿತಾರ, ಹೊರಗಡೆ ಕತ್ತಿ ಹಿಡಿತಾರ, ಯಾರು ಹೊರಗಡೆ ಗಾಡಿ ಹಿಡಿತಾರ,
ವಿಜ್ಞಾನ ಪ್ರದರ್ಶನ ಇಟ್ಕೊಂಡಿದ್ದಾರೆ. ನಿಮ್ಮ ಅನಿಸಿಕೆ ವೀರ ಸಂಗೊಳ್ಳಿ ರಾಯಣ್ಣ ನಗರದಲ್ಲಿ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಏನೊಂದು ಸ್ಕೂಲನ್ನು ಪ್ರಾರಂಭ ಮಾಡಿದಂಥ ಸಂಸ್ಥಾಪಕ ಮಂಡಳಿಯ ಚೇರ್ಮನ್ ಆಗಿರ್ತಕ್ಕಂಥ ಗಬ್ಬೇರವರಿಗೆ ನಾನು ಗೌರವಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸಿ ಈ ಸ್ಕೂಲಿನ ಬಗ್ಗೆ ವಿಜ್ಞಾನ ಮೇಳದ ಬಗ್ಗೆ ಹೇಳಬೇಕಂದ್ರೆ ಇದು ಬಹು ಉಪಯೋಗ ಆಗ್ತಕ್ಕಂಥದ್ದು. ವಿವಿಧ ಯೋಜನೆಗಳು ಮತ್ತು ಹಿಂದಿನ ಹಳ್ಳಿಯ ಸೊಗಡು ಏನಿತ್ತು, ಈಗ ವಿಜ್ಞಾನ ಎಲ್ಲಿವರೆಗೆ ಮುಂದುವರೆದಂಥ UKG LKG ಅದೇ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಂದ ಈ ಒಂದು ವಿಜ್ಞಾನ ಮೇಳವನ್ನು ಹಮ್ಮಿಕೊಂಡದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಹಾಗೂ ಖುಷಿ ಉಂಟು ಮಾಡಿದೆ. ಮಕ್ಕಳ ಶ್ರೇಯಾಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಗಬ್ಬೇರು ಗುರುಗಳು ಈ ಸಂಸ್ಥೆ ನಡೆಸ್ತಾ ಇದ್ದದ್ದು ಸ್ತುತ್ಯಾರ. ಇಂಥ ಒಂದು ಕಳಕಳಿಗಳಂಥ ಸಂಸ್ಥೆ ಅಧ್ಯಕ್ಷರು ಇನ್ನೂ ಹೆಚ್ಚಿನ ಸ್ಕೂಲ್ ಮಾಡಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿ, ವಿಜ್ಞಾನದಲ್ಲಿ ಇನ್ನೂ ನಮ್ಮ ದೇಶ ಮುಂದುವರಿಬೇಕಾಗ್ಯದನ್ನು ಉದ್ದೇಶ ಇಟ್ಟುಕೊಂಡು ಏನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವಿಜ್ಞಾನ ಮೇಳ ಭಾಳ ಚೆನ್ನಾಗಿ ನಡೆದಿದೆ, ಭಾಳ ಸಂತೋಷ ಆಗಿದೆ. ತಮ್ಮ ಹೆಸರು? SS ಅಂಗಡಿ, ಸಂಗೊಳ್ಳಿ ರಾಯಣ್ಣ ನಗರ ನಾಗರಿಕ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ. ಎಲ್ಲರಿಗೂ ನಮಸ್ಕಾರ. ಶ್ರೀ ಮಂಜುನಾಥ ಪವಿತ್ರ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ 2023-24ನೇ ಸಾಲಿನ ವಿಜ್ಞಾನ ಮೇಳ, ಈ ಒಂದು ಮೇಳವನ್ನು ನಮ್ಮ ಶಾಲೆಯಲ್ಲಿ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಮ್ಮೆಲ್ಲ ಶಿಕ್ಷಕರಿಂದ, ಪಾಲಕರಿಂದ ಹಾಗೂ ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈಗಿನ ಸದ್ಯ ವಿಜ್ಞಾನ ಯುಗದಲ್ಲಿ ಯಾವ ರೀತಿ ಆವಿಷ್ಕಾರಗಳಾಗಿದ್ದಾವೆ, ಅವುಗಳ ಉಪಯೋಗ ಏನು ಮತ್ತು ಕೆಲವೊಂದಿಷ್ಟು ಮಾಡೆಲ್ಗಳನ್ನು ಮಾಡಿ ಮಕ್ಕಳು ಇಲ್ಲಿರುವ ನಮ್ಮೆಲ್ಲ ಪಾಲಕರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕಾಗಿರ್ತಕ್ಕಂಥ ಎಲ್ಲ ಸಭಿಕರಿಗೆ ಅದರ ಬಗ್ಗೆ ಸವಿವರವಾಗಿರ್ತಕ್ಕಂಥ ವಿವರಣೆಯನ್ನು
ನೀಡಿ ಅವರಿಗೆ ವಿಜ್ಞಾನ ಯುಗದ ಬಗ್ಗೆ ಆವಿಷ್ಕಾರಗಳ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದಾರೆ ಅಂತ ಹೇಳಿಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಪಾಲಕರಿಂದಕ್ಕೂ ಹಾಗೂ ನಮ್ಮ ವಿದ್ಯಾರ್ಥಿಗಳಿಂದಕ್ಕೂ ಅದೇ ರೀತಿ ವೀರ ಸಂಗೊಳ್ಳಿ ರಾಯಣ್ಣ ನಗರದ ನಿವಾಸಿಗಳ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಯಾವತ್ತೂ ಸಂಗೊಳ್ಳಿ ರಾಯಣ್ಣ ನಗರದ ಎಲ್ಲ ನಿವಾಸಿಗಳಿಗೂ ನನ್ನ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಶಿಕ್ಷಣ ವೃಂದದ ಪರವಾಗಿ ಹಾರ್ದಿಕವಾಗಿರ್ತಕ್ಕಂತಹ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹಿತ ಅವರಿಗೂ ಸಹಿತ ನನ್ನ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ನನ್ನ ಶಿಕ್ಷಣ ವೃಂದದ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ತಾವುಗಳು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಮತ್ತೊಂದು ಬಾರಿ ತಮಗೆಲ್ಲ ನಾನು ತುಂಬ ಆಭಾರಿಯಾಗಿದ್ದೆ ಅಂತ ಹೇಳಲಿಕ್ಕೆ ಇಷ್ಟವನ್ನು ಪಡ್ತೇನೆ. ನಮ್ಮ ಶಾಲೆಯು 2005-6ನೇ ಸಾಲಿನಿಂದ ಪ್ರಾರಂಭವಾಗಿದೆ. ಈಗ LKG ನರ್ಸರಿ ಸೆಕ್ಷನ್ ಹಿಡ್ಕೊಂಡು 10th ಮಾಡಿದ್ದೇವೆ. ನಮ್ಮದು ಆ್ಯಕ್ಚುಲಿ ಸ್ಟೇಟ್ ಬೋರ್ಡ್ ಸಿಲೆಬಸ್ಸನ್ನು ನಾವು ಟೀಚ್ ಮಾಡ್ತಾ ಇದ್ದೀವಿ. ಈ ವರ್ಷ ನಮ್ಮ ಪ್ರಥಮ SSLC ಬ್ಯಾಚ್ ಇದೆ. ಅದಕ್ಕಾಗಿ ನಾವು ಉತ್ತಮ ರಿಸಲ್ಟನ್ನು ಪಡೆಯುವ ಸಲುವಾಗಿ ಸತತವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಕೆ ನಾನು ಹೆಮ್ಮೆ ಎನಿಸ್ತೇನೆ. ನನ್ನ ಹೆಸರು YR ಕಬ್ಬೇರ್ ಅಂತೇಳಿ, ನಾನು ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದೇನೆ. ಮತ್ತು ಜೊತೆಗೆ ನಮ್ಮ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಸಹಿತ ನಾವು ಸದ್ಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಷ್ಟಪಡ್ತೀನಿ.